Hi, hello, good morning to everyone. Today we will start the part third video of the lesson chapter second, diversity in the living world. ಡೈವರ್ಸಿಟಿ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲಿರುವಂತಹ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ನಾವು ಡೈವರ್ಸಿಟಿ ವೈವಿಧ್ಯತೆಯನ್ನು ನಾವು ನೋಡ್ತೀವಿ. ಪ್ಲ್ಯಾನ್ ಅ ನೇಚರ್ ವಾಕ್ ವಿತ್ ಯುವರ್ ಟೀಚರ್ ಟು ಅ ಪಾರ್ಕ್ ಆರ್ ಅ ನಿಯರ್ ಬೈ ಫಾರೆಸ್ಟ್. ಅಲ್ಲೇ ಸಮೀಪವಿರುವಂಥ ಪಾರ್ಕ್ ಅಥವಾ ನಿಯರ್ ಬೈ ಫಾರೆಸ್ಟ್ಗೆ ನಿಮ್ಮ ಟೀಚರ್ ಜೊತೆ ನೇಚರ್ ವಾಕನ್ನು ಪ್ಲ್ಯಾನ್ ಮಾಡಿರಿ. While on the nature walk, observe different plants, insects, birds and other animals. Also note the weather conditions, whether it is hot, cold, windy and so on. ಅಪ್ಪ ಅಂತಂದರೆ ಅವೆಲ್ಲ ಡಿಫ್ರೆಂಟ್ ಪ್ಲ್ಯಾಂಟ್ಸ್, ಇನ್ಸೆಕ್ಟ್ಸ್, ಬರ್ಡ್ಸ್, ಆ್ಯನಿಮಲ್ಸ್ ಇವುಗಳನ್ನೆಲ್ಲ ಒಬ್ಸರ್ವ್ ಮಾಡಿ ಮತ್ತು ವೆದರ್ ಯಾವ ಥರ ಇತ್ತು, ಹಾಟ್ ಇತ್ತು, ಕೋಲ್ಡ್ ಇತ್ತು, ವಿಂಡಿ ಇತ್ತು, ಈ ರೀತಿಯಾಗಿ ಅದನ್ನೆಲ್ಲ ಒಬ್ಸರ್ವ್ ಮಾಡಿ ನೋಟ್ ಮಾಡ್ಕೊರಿ ಬುಕ್ ಒಳಗೆ. You can collect different types of fallen leaves or flowers and create a scrapbook. ನೀವು ಡಿಫ್ರೆಂಟ್ ರೀತಿಯಾದಂಥ ಫಾಲನ್ ಲೀವ್ಸ್ ಅಂದರೆ ಬಿದ್ದಂಥ ಲೀವ್ಸ್ಗಳಾಗಿರ್ಬೋದು, ಅಂದರೆ ಪ್ಲಕ್ ಮಾಡೋದಿಲ್ಲ, ನಾವೇ ವೇಸ್ಟ್ ಮಾಡೋದಿಲ್ಲ, ಅಲ್ಲೇ ಬಿದ್ದಂಥ ಲೀವ್ಸ್ ಆಗಿರ್ಬೋದು ಮತ್ತು ಫ್ಲವರ್ಸ್ ಇವುಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಸ್ಕ್ರ್ಯಾಪ್ ಬುಕ್ಕನ್ನು ಮಾಡಿರಿ. ಟೇಕ್ ಕೇರ್ ಆಫ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ನೇಚರ್ದಲ್ಲಿರುವಂಥ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ಕೇರ್ ಮಾಡೋದು ಅಂದರೆ ವಾಟರ್ ಹಾಕುವುದು, ಅದಕ್ಕೆ ಆದಂಥ ಮ್ಯಾನ್ಯೂರ್ ಫರ್ಟಿಲೈಸರ್ಸನ್ನು ಆ್ಯಡ್ ಮಾಡೋದು ಮತ್ತು ಎನ್ಶೂರ್ ದ್ಯಾಟ್ ಯು ಡು ನಾಟ್ ಡಿಸ್ಟರ್ಬ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇನ್ ದ ಪಾರ್ಕ್. ಡು ನಾಟ್ ಪ್ಲಕ್ ಲೀವ್ಸ್ ಆ್ಯಂಡ್ ಫ್ಲವರ್ಸ್ ಅಂದ್ರೆ ಅಲ್ಲಿರುವಂಥ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ಡಿಸ್ಟರ್ಬ್ ಮಾಡಲಾರ್ದೆ, ಬರ್ಡ್ಸಿಗೂ ಡಿಸ್ಟರ್ಬ್ ಮಾಡಲಾರ್ದೆ, ಅಲ್ಲಿರುವಂಥ ಲೀವ್ಸ್ ಮತ್ತು ಫ್ಲವರ್ಸನ್ನು ಪ್ಲಕ್ ಮಾಡಲಾರ್ದೆ ಅದನ್ನು ಕೇರ್ ತಗೊಳ್ಳೋದು. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ಸ್ ಇನ್ ಟೇಬಲ್ 2.1 ಅಬೌಟ್ ದ ಫ್ಯೂಚರ್ಸ್ ಆಫ್ ಸ್ಟೆಮ್ಸ್, ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಎನಿಥಿಂಗ್ ಇಂಟ್ರೆಸ್ಟಿಂಗ್ ಇನ್ ವೇರಿಯಸ್ ಪ್ಲ್ಯಾಂಟ್ಸ್. ಸಮ್ ಎಕ್ಸಾಂಪಲ್ಸ್ ಹ್ಯಾವ್ ಬೀನ್ ಗಿವನ್ ಫಾರ್ ಯು ಇನ್ ಫಿಗರ್ 2.1 ಆ್ಯಂಡ್ ಟೇಬಲ್ 2.1. ಅಲ್ಲಿರುವಂತಹ ಪ್ರತಿಯೊಂದು ಏನಪ್ಪ ಅಂತಂದರೆ ಸ್ಟೆಮ್, ಲೀವ್ಸ್, ಫ್ಲವರ್ಸ್ ಮತ್ತು ಇಂಟ್ರೆಸ್ಟಿಂಗ್ ವೇರಿಯಸ್ ಪ್ಲ್ಯಾಂಟ್ಸ್ದು ಇಂಟ್ರೆಸ್ಟಿಂಗ್ ಇರ್ತಾವೆ, ಅಂದರೆ ಅವುಗಳು ಡಿಫ್ರೆಂಟ್ ಆದಂಥ ಕಲರ್ಸ್ ಇರ್ತಾವೆ, ವೆರೈಟಿ ಆಫ್ ಕಲರ್ಸ್ ಇರ್ತಾವೆ, ಫ್ಲವರ್ಸ್ಗಳು ಇವುಗಳೆಲ್ಲ ಇಂಟ್ರೆಸ್ಟಿಂಗನ್ನು ನಿಮ್ಮ ಬುಕ್ ಒಳಗೆ ನೋಟ್ ಡೌನ್ ಮಾಡ್ಕೊಂಡು ಮತ್ತು ಒಂದಿಷ್ಟು ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಫಿಗರ್ 2.1 ಒಳಗೆ ಕೊಟ್ಟಾರೆ. ಡಿಫ್ರೆಂಟ್ ಫ್ಯೂಚರ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್, ಗ್ರಾಸ್ ಈ ಥರ ಇರ್ತೈತಿ, ತುಳಸಿ, ಹೋಲಿ, ಬಸಿಲ್, ಆಮೇಲೆ ಹಿಬಿಸ್ಕಸ್, ಗುಢಾಲ್. ಅಬ್ಸರ್ವೇಷನ್ಸ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಅರೌಂಡ್ ಅಸ್. ಲೋಕಲ್ ನೇಮ್ ಆಫ್ ಪ್ಲ್ಯಾಂಟ್, ಕಾಮನ್ ಗ್ರಾಸ್, ಅದ್ರದ್ದು ಸ್ಟೆಮ್ ಹೆಂಗಿರ್ತೈತಪ್ಪ ಅಂತಂದರೆ ಸಾಫ್ಟ್ ಮತ್ತು ಥಿನ್ ಇರ್ತೈತಿ. ಲೀವ್ಸ್, ಸಿಂಗಲ್ ಲೀಫ್ ಗ್ರೋಸ್ ಅಲ್ಟರ್ನೇಟಿವ್ಲಿ ಫ್ರಮ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ದಿ ಸ್ಟೆಮ್ದು ಪಾಯಿಂಟ್ ಒಳಗೆ ಡಿಫ್ರೆಂಟಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಥರ ಎಲ್ಲ ಲೀವ್ಸನ್ನು ನಾವು ನೋಡ್ತೀವಿ. ಆಮೇಲೆ ಎನಿ ಅದರ್ ಅಬ್ಸರ್ವೇಷನ್ಸ್ ಆ್ಯಂಡ್ ಫ್ಯೂಚರ್ಸ್, ಗ್ರೀನ್ ಕಲರ್ ಲೀವ್ಸ್ ಇರ್ತಾವೆ ಗ್ರಾಸ್ದು. ತುಳಸಿದು ಹಾರ್ಡ್ ಆ್ಯಂಡ್ ಥಿನ್, ತುಳಸಿದು ಸ್ಟೆಮ್ ಹೆಂಗಿರ್ತಾವಪ್ಪ ಅಂತಂದರೆ ಹಾರ್ಡಾಗಿ ಮತ್ತು ಥಿನ್ ಆಗಿರ್ತೈತಿ. ಅರೇಂಜ್ಮೆಂಟ್ ಆಫ್ ಅ ಪೇರ್ ಆಫ್ ಲೀವ್ಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್ಸ್ ಒಳಗೆ ಲೀವ್ಸ್ ಅರೇಂಜ್ ಆಗ್ಯಾವಲ್ಲ ಈ ರೀತಿಯಾಗಿ. ಮತ್ತು ಇದ್ರದ್ದು ಫ್ಲವರ್ಸ್ ಹೆಂಗಿರ್ತಾವೆ ಪಿಂಕಿಶ್ ಪರ್ಪಲ್ ಒಳಗೆ ಇದ್ರದ್ದು ಫ್ಲವರ್ಸ್ ಇರ್ತಾವೆ. ಯಾವುದು ಅಂದರೆ ತುಳಸಿದು. ಹಿಬಿಸ್ಕಸ್ದು ಸ್ಟೆಮ್ ಹೆಂಗಿರ್ತೈತಿ ಹಾರ್ಡಾಗಿರ್ತೈತಿ. ಮತ್ತು ನೀಮ್ ಅಂದರೆ ಬೇವಿನ ಗಿಡ, ಅದ್ರದ್ದು ಸ್ಟೆಮ್ ಹಾರ್ಡ್ ಮತ್ತು ಥಿಕ್ ದಪ್ಪವಾಗಿರ್ತೈತಿ. ಮತ್ತು ಅದ್ರದ್ದು ಅಬ್ಸರ್ವೇಷನ್ಸ್ ಮತ್ತು ಫ್ಯೂಚರ್ಸ್ ನೋಡಿದಾಗ ಲೀವ್ಸ್ ವಿತ್ ಸ್ಮೂತ್ ಸರ್ಫೇಸ್, ಅದ್ರದ್ದು ಲೀವ್ಸ್ ಸ್ಮೂತ್ ಸರ್ಫೇಸನ್ನು ಹೊಂದಿತ್ತು. ಆಮೇಲೆ ಬೇರೆ ಬೇರೆ ಆದಂಥ ಪ್ಲ್ಯಾಂಟ್ಸ್ಗಳನ್ನೆಲ್ಲ ನೀವು ಬಳಸ್ಕೊಂಡು ನೋಡ್ಬೋದು. What similarities and differences did you find among the plants what you observe? ನೀವು ನೋಡಿದಂಥ ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್, ಬರ್ಡ್ಸ್ ಇವುಗಳನ್ನೆಲ್ಲ ಅಬ್ಸರ್ವ್ ಮಾಡಿರಲ್ಲ, ಇವುಗಳಲ್ಲಿ ಸಿಮಿಲಾರಿಟೀಸ್ ಸೇಮ್ ಏನು ನೋಡ್ತೀರಿ ಮತ್ತು ಡಿಫ್ರೆನ್ಸಸ್ ಏನೇನು ಡಿಫ್ರೆನ್ಸಸ್ ಮತ್ತು ಏನೇನು ಸಿಮಿಲಾರಿಟೀಸ್ ನೋಡ್ತೀರಾ ಅಂತ ಕೇಳ್ಯಾರ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಪ್ಲ್ಯಾಂಟ್ಸ್ ಹ್ಯಾವ್ ಅ ವೆರೈಟಿ ಆಫ್ ಫ್ಯೂಚರ್ಸ್ ಸಚ್ ಆಸ್. ಪ್ರತಿಯೊಂದು ಪ್ಲ್ಯಾಂಟ್ಸ್ನಲ್ಲಿ ವೆರೈಟಿ ಆಫ್ ಏನಿರ್ತಾವಪ್ಪ ಅಂತಂದರೆ ಫ್ಯೂಚರ್ಸ್ ಇರ್ತಾವೆ. ಟಾಲ್, ಒಂದಿಷ್ಟು ಪ್ಲ್ಯಾಂಟ್ಸ್ ಟಾಲ್ ಆಗಿರ್ತಾವೆ, ಶಾರ್ಟ್ ಆಗಿರ್ತಾವೆ, ಹಾರ್ಡ್ ಆಗಿರ್ತಾವೆ, ಸಾಫ್ಟ್ ಸ್ಟೆಮ್ಮನ್ನು ಹೊಂದಿರ್ತಾವೆ. ಡಿಫ್ರೆಂಟ್ ಶೇಪ್ಸ್ ಆಫ್ ಲೀವ್ಸ್ದು ಶೇಪ್ ಡಿಫ್ರೆಂಟ್ ಆಗಿರ್ತಾವೆ. ಆ್ಯಂಡ್ ದರ್ ಅರೇಂಜ್ಮೆಂಟ್ ಆನ್ ದ ಸ್ಟೆಮ್ ಆಫ್ ಆರ್ ಬ್ರಾಂಚಸ್ ಮತ್ತು ಸ್ಟೆಮ್ ಒಳಗೆ ಲೀವ್ಸನ್ನು ಬೆಳೆದಿರ್ತಾವೆ. ಫ್ಲವರ್ಸ್ ವೇರಿಂಗ್ ಇನ್ ಕಲರ್, ಶೇಪ್ ಆ್ಯಂಡ್ ಸೆಂಟ್, ಅದರದ್ದು ಫ್ಲವರ್ಸ್ದು ಸ್ಮೆಲ್, ಶೇಪ್, ಕಲರ್ ಇವೆಲ್ಲ ಡಿಫ್ರೆಂಟ್ ಆಗಿರ್ತಾವೆ ಒಂದೊಂದು ಕಂಪೇರ್ ಮಾಡಿದಾಗ. ನಾವು ಕ್ರಿಯೇಟ್ ಅ ಲಿಸ್ಟ್ ಆಫ್ ಅನಿಮಲ್ಸ್ ಯು ಅಬ್ಸರ್ವ್ ಡ್ಯೂರಿಂಗ್ this walk or from your previous experience. Record the places where they live, the food they eat and the way they move around in table 2.2. some examples have been provided for you. ಅಂದರೆ ನೀವು ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಈ ನೇಚರ್ ವಾಕ್ಗಿಂತ ಮೊದಲು ನೀವೆಲ್ಲಾದರೂ ಫಾರೆಸ್ಟ್ ಅಥವಾ ಎಲ್ಲಿಗರೆ ಹೋಗಿದ್ರೆ ನೇಚರ್ ವಾಕ್ ಮಾಡಿದ್ರೆ ಆ ಎಕ್ಸ್ಪೀರಿಯನ್ಸನ್ನು ನೋಡಿ ಮತ್ತು ನೀವು ಏನು ಕಲ್ತ್ರಪ್ಪ ಅಂತಂದರೆ
ಎನಿಮಲ್ಸ್ ಎಲ್ಲಿರ್ತಾವೆ ಮತ್ತು ಯಾವ ಥರ ಫುಡ್ ಹ್ಯಾಬಿಟ್ಸ್ ಇರ್ತಾವೆ, ಏನೇನು ಫುಡ್ ತಿಂತಾವೆ ಮತ್ತು ಯಾವ ಥರ ಮೂವ್ ಆಗ್ತಾವೆ ಅನ್ನೋದು ನೋಡಿರಿ. ಟೇಬಲ್ 2.2 ಅಬ್ಸರ್ವೇಷನ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತಲಿರುವಂಥ ಆ್ಯನಿಮಲ್ಸ್ದ ಅಬ್ಸರ್ವೇಷನ್ಸ್ ಏನು ಮಾಡಿದ್ವಿ ನಾವು. ನೇಮ್ ಆಫ್ ದ ಆ್ಯನಿಮಲ್ ಕ್ರವ್ ಎಲ್ಲಿ ಇರ್ತೈತಪ್ಪ ಅಂತಂದ್ರೆ ಟ್ರೀ ಒಳಗೆ ಇರ್ತೈತಿ ಮತ್ತು ಇನ್ಸೆಕ್ಟ್ಸ್ ತಿಂತೈತಿ ಮತ್ತು ಅದು ಫ್ಲೈ ಮತ್ತು ವಾಕ್ ಹಾರಾಡ್ತೈತಿ ಮತ್ತು ನಡಿತೈತಿ. ಕ್ಯಾರಿಂಗ್ ಅ ಟ್ವಿಗ್ ಇನ್ ಇಟ್ಸ್ ಬೀಕ್. ಆ್ಯಂಟ್ ನೆಸ್ಟ್ ಇನ್ ಸಾಯಿಲ್ ಆ್ಯಂಡ್ ಬರೋ, ಇಲ್ಲಿ ವಾಸಿಸ್ತೈತಿ. ಲೀವ್ಸ್, ಸೀಡ್ಸ್, ಇನ್ಸೆಕ್ಟ್ಸ್ ಇವುಗಳೆಲ್ಲ ತಿಂತೈತಿ ಮತ್ತು ಹ್ಯಾವ್ 6 legs, 6 ಕಾಲುಗಳು ಇರ್ತಾವೆ. ಕೌ ಗ್ರಾಸಸ್ ಲೀವ್ಸನ್ನು ತಿಂತೈತಿ. ವಾಟ್ ಆರ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಅಮಾಂಗ್ ದ ಅನಿಮಲ್ಸ್ ದ್ಯಾಟ್ ಯು ಹ್ಯಾವ್ ಒಬ್ಸರ್ವ್ಡ್ ಆ್ಯಂಡ್ ರೆಕಾರ್ಡೆಡ್ ಇನ್ 2.2. ಇವು ಅಷ್ಟರಲ್ಲಿ ಏನೇನು ಸಿಮಿಲಾರಿಟೀಸ್ ನೋಡಿದ್ವಿ ನಾವು ಮತ್ತು ಏನೇನು ಡಿಫ್ರೆನ್ಸಸ್ ನೋಡಿದ್ವಿ ಅಂತ ಅವ್ರು ಕೇಳತ್ತಾರ. ಯು ವುಡ್ ಹ್ಯಾವ್ ಒಬ್ಸರ್ವ್ಡ್ ದ್ಯಾಟ್ ಸಮ್ ಅನಿಮಲ್ಸ್ ಲೈವ್ ಆನ್ ಲ್ಯಾಂಡ್ ವೈಲ್ ಸಮ್ ಅದರ್ಸ್ ಲೈವ್ ಆನ್ ಟ್ರೀಸ್. ನಾವೇನು ನೋಡಿದ್ವಪ್ಪ ಡಿಫ್ರೆನ್ಸಸ್ ಮತ್ತು ಸಿಮಿಲಾರಿಟೀಸ್ ಅಂದ್ರೆ ಒಂದಿಷ್ಟು ಭೂಮಿ ಮ್ಯಾಗಿರ್ತಾವೆ, ಇನ್ನೊಂದಿಷ್ಟು ಗಿಡದಾಗಿರ್ತಾವೆ ಅಂತ ನಾವು ಕಲ್ತ್ವಿ. ಬರ್ಡ್ಸ್ ಲೈವ್ ಆನ್ ಟ್ರೀಸ್, ಬರ್ಡ್ಸ್ಗಳೆಲ್ಲ ಟ್ರೀಸ್ ಒಳಗೆ ಇರ್ತಾವೆ. ಫಿಶ್ ಲೈವ್ ಇನ್ ವಾಟರ್, ಫಿಶ್ ವಾಟರ್ ಒಳಗೆ ಇರ್ತೈತಿ. ಆ್ಯಂಡ್ ಸಮ್ ಅನಿಮಲ್ಸ್ ಲೈಕ್ ಫ್ರಾಕ್ಸ್ ಲೈವ್ ಆನ್ ಲ್ಯಾಂಡ್ ಆ್ಯಸ್ ವೆಲ್ ಆಸ್ ಇನ್ ವಾಟರ್. ಮತ್ತು ಒಂದಿಷ್ಟು ಅನಿಮಲ್ಸ್ ಫ್ರಾಕ್ಸ್ ಥರ ಇರುವಂಥ ಅನಿಮಲ್ಸ್ ಒಂದಿಷ್ಟು ಭೂಮಿ ಮ್ಯಾಗೂ ಇರ್ತಾವೆ, ಒಂದಿಷ್ಟು ನೀರೊಳಗೂ ಇರ್ತಾವೆ. ಅನಿಮಲ್ಸ್ ಕನ್ಸ್ಯೂಮ್ ಅ ಡೈವರ್ಸ್ ರೇಂಜ್ ಆಫ್ ಫುಡ್ಸ್ ಆ್ಯಂಡ್ ಎಕ್ಸಿಬಿಟ್ ಅ ವೆರೈಟಿ ಆಫ್ ಮೂಮೆಂಟ್ಸ್. ಅನಿಮಲ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಡಿಫ್ರೆಂಟ್ ಆದಂಥ ಫುಡ್ ರೇಂಜಸನ್ನು ಹೊಂದಿರ್ತಾವೆ ಮತ್ತು ವೆರೈಟಿ ಆಫ್ ಮೂಮೆಂಟ್ಸ್, ಫ್ಲೈ ಮಾಡ್ತಾವೆ, ವಾಕ್ ಮಾಡ್ತಾವೆ, ಜಂಪ್ ಮಾಡ್ತಾವೆ, ಈ ಥರ ಬ್ಯಾಕ್ವರ್ಡ್ಸ್ ಮೂಮೆಂಟ್ ಮಾಡ್ತಾವೆ, ಈ ಥರ ಮೂಮೆಂಟ್ಸ್ ಇರ್ತಾವೆ, ವೆರೈಟಿ ಆಫ್ ಮೂಮೆಂಟ್ಸ್. ಸ್ಕೆಚ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಒಬ್ಸರ್ವ್ಡ್ ಬೈ ಯು ಇನ್ ಯುವರ್ ನೋಟ್ಬುಕ್ ಆರ್ ಪ್ರಿಪೇರ್ ಅ ಸ್ಕ್ರ್ಯಾಪ್ ಬುಕ್ ವಿತ್ ಲೀವ್ಸ್, ಫ್ಲವರ್ಸ್ ಫ್ರಮ್ ಡಿಫ್ರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಫೆದರ್ಸ್ ಫ್ರಮ್ ಅನಿಮಲ್ಸ್. ರೈಟ್ ಆಲ್ ದ ಡೀಟೇಲ್ಸ್ ಯು ಹ್ಯಾವ್ ಗ್ಯಾದರ್ಡ್ ಅಬೌಟ್ ದೆಮ್. ನೀವು ಸ್ಕ್ರ್ಯಾಪ್ ಬುಕ್ ಒಳಗೆ ಲೀವ್ಸ್ ಮತ್ತು ಫ್ಲವರ್ಸ್ದು ಸ್ಕ್ರ್ಯಾಪ್ ಮಾಡೋದು ಮತ್ತು ಅದು ಅನಿಮಲ್ಸ್ ಫಿದರ್ಸನ್ನು ಡ್ರಾ ಮಾಡೋದು, ಈ ಥರ ಬೇರೆ ಬೇರೆ ಡೀಟೇಲ್ಸನ್ನು ಗ್ಯಾದರ್ ಮಾಡ್ಕೊರಿ, ಕಲೆಕ್ಟ್ ಮಾಡ್ಕೊರಿ. ವೈಲ್ ಟ್ರಾವೆಲಿಂಗ್ ಟು ಆ್ಯಂಡ್ ಫ್ರಮ್ ಸ್ಕೂಲ್ ಒಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಆ್ಯಂಡ್ ಲುಕ್ ಔಟ್ ಫಾರ್ ಅ ವೆರೈಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಆ್ಯಡ್ ದ ನೇಮ್ ಆಫ್ ಎನಿ ಪ್ಲಾಂಟ್ ಆರ್ ಅನಿಮಲ್ ದಟ್ ಯು ಹ್ಯಾವ್ ನಾಟ್ ಲಿಸ್ಟೆಡ್ ಬಿಫೋರ್ ಇನ್ ಟೇಬಲ್ಸ್ 2.1, 2.2. ಟೇಬಲ್ 2.2 ಅನ್ನೊಳಗೆ ಪ್ಲ್ಯಾಂಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಟೇಬಲ್ 2.2 ಇದ್ರೊಳಗೆ ನಾವು ಆ್ಯನಿಮಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈ ಥರ ಇವು ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಬಿಟ್ಟು ನಿಮಗೆ ಈ ಥರ ಯಾವುದೇ ಹೊಸದಾದಂಥ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್ ಗೊತ್ತಿದ್ರೆ ಅವುಗಳನ್ನು ಈ ಟೇಬಲ್ಗೆ ಆ್ಯಡ್ ಮಾಡಿ ಅವು ಎಲ್ಲಿ ಜೀವಿಸ್ತಾವೆ, ಯಾವ ಥರ ಫುಡ್ ಇರ್ತೈತಿ, ಯಾವ ಥರ ಮೂವ್ ಆಗ್ತಾವೆ ಅನ್ನೋದ್ರ ಬಗ್ಗೆ ಗ್ಯಾದರ್ ಮಾಡ್ಕೊರಿ ಎಲ್ಲ ಡೀಟೇಲ್ಸ್. ಓಕೆ, ನೆಕ್ಸ್ಟ್ ವಿ ವಿಲ್ ಡೂ ದ ಪಾರ್ಟ್ 4th ವಿಡಿಯೋ. ಬಾಯ್, ಗುಡ್ ಬೈ.